ಇಂದು ನಡೆದ ಐಪಿಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಭರ್ಜರಿ ಪ್ರದರ್ಶನ ನೀಡಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 89 ರನ್ಗಳ ಭಾರೀ ಜಯ ಸಾಧಿಸಿದೆ. ಪಂದ್ಯ ವಿಶ್ಲೇಷಣೆ. ಜಿಟಿ ಬ್ಯಾಟಿಂಗ್ ಸ್ಫೋಟ. ಜಿಟಿ 20 ಓವರ್ಗಳಲ್ಲಿ 229/4 ಎಂಬ ದೊಡ್ಡ ಮೊತ್ತ ಕಲೆ ಹಾಕಿತು. ಸಾಯಿ ಸುದರ್ಶನ್ 84 ರನ್, 53 ಚೆಂಡು. ಇನ್ನಿಂಗ್ಸ್ನ ಬೆನ್ನೆಲುಬಾಗಿ ಆಡಿದರು. ಕವರ್ ಡ್ರೈವ್ ಮತ್ತು ಸ್ಪಿನ್ ವಿರುದ್ಧ ಅದ್ಭುತ ಆಟ. ಶುಭ್ಮನ್ ಗಿಲ್ 64 ರನ್, 37 ಚೆಂಡು. ಪವರ್ ಪ್ಲೇನಲ್ಲಿ ವೇಗವಾದ ಆರಂಭ ನೀಡಿದರು. ಜಾಸ್ ಬಟ್ಲರ್ 57 ರನ್, 27 ಚೆಂಡು. ಕೊನೆಯಲ್ಲಿ ಫಿನಿಶಿಂಗ್ ಟಚ್ ನೀಡಿ ಸಿಎಸ್ಕೆ ಬೌಲರ್ಗಳನ್ನು ಸಂಪೂರ್ಣ ಒತ್ತಡಕ್ಕೆ ತಂದರು. ಸಿಎಸ್ಕೆ ಬೌಲಿಂಗ್ನಲ್ಲಿ ಮಹಮ್ಮದ್ ಶಮಿ ಇಲ್ಲದ ಅನುಭವ ಸ್ಪಷ್ಟವಾಗಿ ಕಂಡಿತು. ಅನ್ಶುಲ್ ಕಂಬೋಜ್ ದುಬಾರಿ ಎಕಾನಮಿ ನೀಡಿದರು. ಸ್ಪೆನ್ಸರ್ ಜಾನ್ಸನ್ ಮತ್ತು ಮುಕೇಶ್ ಚೌಧರಿ ಮಾತ್ರ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಸಾಧಿಸಿದರು. ಸಿಎಸ್ಕೆ ಬ್ಯಾಟಿಂಗ್ ಕುಸಿತ. 230 ರನ್ ಗುರಿ ಬೆನ್ನಟ್ಟಿದ ಸಿಎಸ್ಕೆ ಕೇವಲ 140 ರನ್ಗಳಿಗೆ ಆಲೌಟ್ ಆಯಿತು. ಶಿವಂ ದೂಬೆ 47 ರನ್, 17 ಚೆಂಡು. ಒಬ್ಬರೇ ಹೋರಾಟ ಮಾಡಿದಂತಾಯಿತು. ಮ್ಯಾಟ್ ಶಾರ್ಟ್ ಉತ್ತಮ ಆರಂಭ ನೀಡಿದರೂ ದೊಡ್ಡ ಇನ್ನಿಂಗ್ಸ್ ಆಗಲಿಲ್ಲ. ನಾಯಕ ಋತುರಾಜ್ ಗಾಯಕ್ವಾಡ್ ಬೇಗ ಔಟ್ ಆದದ್ದು ಸಿಎಸ್ಕೆಗೆ ದೊಡ್ಡ ಹೊಡೆತ. ಸಿಎಸ್ಕೆ ಬೌಲಿಂಗ್ ಪ್ರಭಾವ. ಮಹಮ್ಮದ್ ಸಿರಾಜ್ ಆರಂಭದಲ್ಲಿ ಪ್ರಮುಖ ವಿಕೆಟ್ಗಳನ್ನು ಪಡೆದು ಸಿಎಸ್ಕೆ ಟಾಪ್ ಆರ್ಡರ್ ಧ್ವಂಸ ಮಾಡಿದರು. ಕಗಿಸೋ ರಬಾಡ ಮಧ್ಯ ಓವರ್ಗಳಲ್ಲಿ ಮಾರಕ ಸ್ಪೆಲ್. ರಶೀದ್ ಖಾನ್ ಸ್ಪಿನ್ ಮೂಲಕ ಪಂದ್ಯವನ್ನು ಸಂಪೂರ್ಣ ಜಿಟಿ ಕಡೆ ತಳ್ಳಿದರು. ಪಂದ್ಯದ ಟರ್ನಿಂಗ್ ಪಾಯಿಂಟ್. ಜಿಟಿ ಪವರ್ ಪ್ಲೇನಲ್ಲಿ ವೇಗವಾಗಿ ರನ್ ಕಲೆ ಹಾಕಿದದ್ದು ಮತ್ತು ಸಿಎಸ್ಕೆ ಟಾಪ್ ಆರ್ಡರ್ ಆರಂಭದಲ್ಲೇ ಕುಸಿದದ್ದು ಪಂದ್ಯವನ್ನು ಏಕಪಕ್ಷೀಯ ಮಾಡಿತು.